ಹೆಲೋ ಎವ್ರಿ ಒನ್. ಇವತ್ತು ನೋಡ್ತಾ ಇದ್ದೀರಾ, ನಾವು ಹೋಗ್ತಾಯಿದ್ದೀವಿ ಬೆಂಗಳೂರಿಂದ ಧನುಷ್ಕೋಡಿ, ಆಮೇಲೆ ಅಲ್ಲಿಂದ ಕನ್ಯಾಕುಮಾರಿ. ಲೈನಪ್ ನೋಡ್ಬೋದು ನೀವು ಇಲ್ಲಿ. ಇದು ನನ್ನ ಗಾಡಿ SD ಅಡ್ವೆಂಚರ್ 350. ಇದು ನೆಕ್ಸ್ಟ್ ಗಾಡಿ RC 200 ಮತ್ತು ಒಂದು ಡ್ಯೂಕ್ 390. ಹೋಗ್ತಾ ಇರೋದು ಟೋಟಲ್ 5 ಜನ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಂಗೆ ಬೇಗ ನಮಗೆ ಬಿಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗೋಯಿತು. ಸೊ ಅದನ್ನು ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ತಿಂದಿದ್ದು ಊಟ ಸೇಲಂ ಕೆಫೆ ಹತ್ರ ಒಂದು ಸೆಲ್ವಿ ರೆಸ್ಟೋರೆಂಟಲ್ಲಿ ಅಂಬೂರ್ ಬಿರಿಯಾನಿ, ತಮಿಳ್ನಾಡಿನ ಫೇಮಸ್ ಬಿರಿಯಾನಿ ತಿಂದ್ಬಿಟ್ಟು ಇವಾಗ ನಾವು ಧನುಷ್ಕೋಡಿ ಕಡೆಗೆ ಹೊರಟಿದ್ದೀವಿ. ಧನುಷ್ಕೋಡಿ ರೀಚ್ ಆಗೋದಕ್ಕೆ ನಮಗೆ ಸಾಯಂಕಾಲ ಲೇಟ್ ಆಗ್ಬೋದು. ಸದ್ಯಕ್ಕೆ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ನಮ್ಮದು ಮಧುರೈ. ಇಲ್ಲಿಂದ 240 ಕಿಲೋಮೀಟರ್ಸ್ ಏನೋ ಇದೆ. ನೋಡೋಣ ಎಷ್ಟು ಬೇಗ ಕವರ್ ಮಾಡ್ತೀವಿ ಅಂತ. ಅದೇನೆಂದರೆ ಹಿಟ್ ಕೂಡ ತುಂಬ ತಮಿಳ್ನಾಡು ಸೈಡಲ್ಲಿ, ಅದು ಸ್ಪೆಷಲಿ ನಾವು ಈ ಹಾಟ್ ಸಮ್ಮರ್ ಸೀಸನಲ್ಲಿ ಬಂದಿದ್ದೀವಿ. ತುಂಬ ಹೀಟ್ ಆಗುತ್ತೆ. ಆದ್ರೂ ವೆದರ್ ಸ್ವಲ್ಪ ಇವತ್ತು ಕ್ಲೌಡಿ ಇರೋದ್ರಿಂದ ಒಂದು ಸ್ವಲ್ಪ ಏನೋ ಹೀಟ್ ಅಷ್ಟೊಂದು ನಮಗೆ ಫೀಲ್ ಆಗ್ತಾಯಿಲ್ಲ. ಬಟ್ ಆ ಹ್ಯೂಮಿಡಿಟಿ ಖಂಡಿತವಾಗ್ಲೂ ನೀವು ತಮಿಳ್ನಾಡು ಸೈಡ್ ಬಂದರೆ ನಿಮ್ಗೆ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾವು ಒಂದು 3 ಗಂಟೆಗೆ ಬಿಡಬೇಕಂತ ಅಂದ್ಕೊಂಡಿದ್ವಿ. ಸಂದೀಪ್, ಮಧುರೈ ಆ ಕಡೆ ಇದೆ ನೋಡ. ಹಾಂ, ಈ ವ್ಲಾಗಿನ ಸ್ಪೆಷಾಲಿಟಿ ಏನಂದರೆ ನೋಡಿ, ನಾನು ಈ ವ್ಲಾಗ್ನ ಗೋಪ್ರೋಯಿಂದ ಮಾಡ್ತಾಯಿಲ್ಲ, ನಾನು ಮಾಡ್ತಾಯಿರೋದು ಪ್ಯೂರ್ ಫೋನಿಂದ. ಸೊ ಇಲ್ಲಿ 2 ಡೈವರ್ಷನ್ಸ್ ಇದೆ. ಒಂದು ದಿಂಡಿಗುಲ್ ಕಡೆಗೆ ಹೋಗೋದು. ಸೊ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ. ಓಕೆ, ನಾವು ಇಲ್ಲಿಂದ ಫ್ಲೈಓವರ್ ತೊಗೋಬೇಕಿರೋದು. ಇನ್ನೂ 2 ಫ್ರೆಂಡ್ಸ್ ಬರ್ತಾಯಿದ್ದಾರೆ, ಅವ್ರಿಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡೋಣ. ಆ್ಯಂಡ್ ವಿ ವಿಲ್ ಟೇಕ್ ದ ಫ್ಲೈಓವರ್ ಟುವರ್ಡ್ಸ್ ದಿಂಡಿಗುಲ್ ಅಂದರೆ ಮಧುರೈ ಅಂದರೆ ದಿಂಡಿಗುಲ್. ವೇಟ್ ಮಾಡ್ತಾಯಿದ್ದೀವಿ, ಅವರು ಬರ್ತಾಯಿದ್ದಾರೆ. ಬಟ್ ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರಿಂದ ಸೇಲಂವರೆಗೂ ರೋಡ್ ಏನಿದೆ ಗುರು, ಚಿಂದಿ ರೂಟು. ಹೈವೇ ಇಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ನೀವು ಸರ್ಫ್ ಮಾಡಿಕೊಂಡು ಒಂದು ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ತಮಿಳ್ನಾಡಲ್ಲಿ ನಾನು ಒಂದೇನು ಒಳ್ಳೇದು ನೋಡಿದ್ದೇನೆಂದರೆ ಇವಾಗ ಸದ್ಯಕ್ಕೆ ಒಳ್ಳೆ ರೋಡ್ಸು. ಇವತ್ತು ನಮ್ಮ ಡೆಸ್ಟಿನೇಷನ್ ಧನುಷ್ಕೋಡಿ. ವಿಂಡ್ ನಾಯ್ಸ್ ಅದೇನು ಬರ್ತಾ ಇದೆಯಲ್ಲ ಅಂತ ನನಗಂತೂ ಐಡಿಯಾ ಇಲ್ಲ ಇವಾಗ ಸದ್ಯಕ್ಕೆ. ಲಾಸ್ಟ್ ಟೈಮ್ ಆ ಜುಗಾಡ್ ಮಾಡಿರೋದು ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ವೆದರ್ ಮಾತ್ರ ನೋಡಿ, ಸೂಪರ್ ವೆದರು. ಈ ಹಾಟ್ ಸಮ್ಮರಲ್ಲಿ ನೋಡಿ ನಿಮಗೂ ರೆಸ್ಟ್ ಅಂತೂ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಗಾಡಿಗಳಿಗೂ ರೆಸ್ಟ್ ಬೇಕಾಗತ್ತೆ. ಸೊ ಆದಷ್ಟು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಒಂದು 150 ರೇಂಜ್ಗೆ ಓಡಿಸಿ ಒಂದು ಸ್ಮಾಲ್ ಚಿಕ್ಕ ಹಾಫ್ ಆನ್ ಅವರ್ ಬ್ರೇಕ್ಸ್ ತೊಗೊಂಡು ಗಾಡಿಗೂ ರೆಸ್ಟ್ ಕೊಟ್ಟು ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಮಧುರೈ ಸ್ಟ್ರೇಟು ಇಲ್ಲಿಂದ. ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ, ಆವಾಗಲಿಂದ ಫುಲ್ ಕ್ಲೌಡಿನೇ ಇದೆ. ನಾವು ಬೆಂಗಳೂರಿಂದ ಸೇಲಂವರೆಗೂ ಬರಬೇಕಾದ್ರೆ ಫುಲ್ ವೆದರ್ ಕ್ಲೌಡಿನೇ ಇರೋದು. ಇವಾಗ ನೋಡಿ ನಾವು ಎಂಟ್ರ್ ಆದ್ವಿ. ಡೆಫಿನೆಟ್ಲಿ ದಿಸ್ ಇಸ್ ಮೈ ಲಾಂಗೆಸ್ಟ್ ರೈಡ್, 1700 ಕಿಲೋಮೀಟರ್. ಆಮೇಲೆ ನಿಮಗೆ ಇನ್ನೂ 2 ಮಾಡಿಫಿಕೇಷನ್ಸ್ ತೋರಿಸ್ಬೇಕು. RC 200 ಅಲ್ಲಿ ಹ್ಯಾಂಡಲ್ ಬಾರ್ ರೇಸರ್ಸ್ ನನ್ನ ಫ್ರೆಂಡು ಹಾಕ್ಸಿರೋದು. ಅದು RC 200ಗೆ ಸ್ಪೆಷಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇರೋದ್ರಿಂದ ಅದೆಷ್ಟು ಈಸಿಲಿ ಅವೈಲೇಬಲ್ ಇರೋಲ್ಲ. ಅದು ನಂಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹ್ಯಾಂಡಲ್ ಬಾರ್ ರೇಸರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಇದೇ ಸೇಲಮಲ್ಲಿ. ಆ ಡೀಲರು ಆಗಲಿ, ಆ ಮ್ಯಾನುಫ್ಯಾಕ್ಚರರ್ ಆಗಲಿ ಸೇಲಮಿಂದನೇ ಅವರು
ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಅವನಿಗೆ ಇವಾಗ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಹ್ಯಾಂಡಲ್ ಬಾರ್ ರೇಸರ್ಸ್ ಇರೋದ್ರಿಂದ ಇವಾಗ ಲಾಂಗ್ ಟೂರ್ ಎಲ್ಲ ಹೋಗ್ಬೇಕಂದ್ರೆ ನಿಮಗೆ ಆ ಪೋಶ್ಚರ್ನ ಕರೆಕ್ಟಾಗಿ ಮಾಡಿಬಿಡುತ್ತೆ. ಕಾಂಟ್ ಸೇ ಟೋಟಲಿ ಇರೆಕ್ಟ್ ಪೋಶ್ಚರ್ ಮಾಡಿದೆ, ಆದರೆ ಯಾ ಫಾರ್ ಬೆಟರ್ ದೆನ್ ವಾಟ್ ಆ್ಯನ್ ಯೂಶ್ವಲ್ RC200 ಕ್ಯಾನ್ ಆಫರ್ ಯು. ನೆಕ್ಸ್ಟ್ ಸ್ಟಾಪ್ ನಮ್ಮದು ಬಂದುಬಿಟ್ಟು ಮಧುರೈ. ಯು ಆಲ್ ನೋ ಇಟ್ ಈಸ್ ಅ ಪ್ಲೇಸ್ ಆಫ್ ಆನ್ಷಿಯಂಟ್ ಹಿಸ್ಟ್ರಿ and with the beautiful famous Meenakshi temple. While going now, Dhanushkodi, while going we'll be bypassing Madurai, but while returning back from Kanyakumari till Bangalore, we'll be halting a separate day for Madurai. We'll explore the places. It will be on the day 5. ನಾವು ಇವತ್ತು ನೋಡ್ತಾ ಇರೋದು ನೀವು, ದಿಸ್ ಇಸ್ ಡೇ 1 ಆಫ್ ಸೌತ್ ಇಂಡಿಯನ್ ರೈಡ್, ಸೌತ್ ಇಂಡಿಯನ್ ಎಕ್ಸ್ಪೆಡಿಷನ್, ವೇರ್ ವಿಲ್ ಬಿ ಕವರಿಂಗ್ ದಿಸ್ ಬ್ಯೂಟಿಫುಲ್ ಡೆಸ್ಟಿನೇಷನ್ ಧನುಷ್ಕೋಡಿ, ರಾಮೇಶ್ವರಂ ಆ್ಯಂಡ್ Madurai. If you guys were to ask me which is the destination you were eagerly waiting to hit in South India, I would say Dhanushkodi, because it's beautiful. I'm very excited to reach there. ಇಲ್ಲಿ ಚಿಕ್ಕ ಡೈವರ್ಷನ್ ಇದೆ ನೋಡಿ. ಈ ಕಡೆ ಅಂದರೆ ಹೋದರೆ ನೀವು ಚೆನ್ನೈಗೆ ಹೋಗ್ತೀರಾ ಡೈರೆಕ್ಟಾಗಿ. ಈ ರೂಟ್ ಇಲ್ಲಿಂದ ಡೈವರ್ಷನ್ ನೀವು ಚೆನ್ನೈಗೆ ತೊಗೋಬೋದು. ನಾವು ತೊಗೊತಾ ಇರೋದು ಇಲ್ಲಿಂದ ರೈಟ್ ವಿಲ್ ಟೇಕ್ ಯು ಟುವರ್ಡ್ಸ್ ಮಧುರೈ, ಕನ್ಯಾಕುಮಾರಿ. ದಿಸ್ ಕಮ್ಸ್ ರೈಟ್ ಆಫ್ಟರ್ ಸೇಲಂ. ಸೊ ಪ್ಲೀಸ್ be on your maps and just don't miss out this, which we were about to miss. Hello guys, ನಾವು ಇಲ್ಲಿ ನಮಕ್ಕಲಲ್ಲಿ ನಿಂತಿದ್ದೀವಿ ಒಂದು ಕಡೆ. ಇಲ್ಲಿ ನೋಡ್ಬೋದು ನೀವು ಗಾಡಿಗಳೆಲ್ಲ. ತುಂಬ ಜಾಸ್ತಿ ಬಿಸಿಲಿದೆ, ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ನಾವು ಇದೊಂದು ಗಿಡದ ಪಕ್ಕ ನಿಂತಿದ್ದೀವಿ. ಇಲ್ಲಿ ಕುತ್ಕೊಂಡು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು, ಟೆಂಪರೇಚರ್ ಆಲ್ಮೋಸ್ಟ್ ಅರೌಂಡ್ 35-36 ಡಿಗ್ರಿ ಸೆಲ್ಸಿಯಸ್. ಬಾಯ್ಸ್ ಜಾಗ ಸಿಕ್ಕಲೆಲ್ಲ ತಮ್ಮ ಜಾಕೆಟ್ಸ್ನ ಬಿಚ್ಚಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವನಿಗೆ ಸ್ವಲ್ಪ ಬರುತ್ತಂತೆ, ಇವನಿಗೆಲ್ಲ ಕಲಿಸ್ಬಿಡೋಣ. ಎಲ್ಲಿ ಒಂದು ಸ್ಟಾಪಲ್ಲಿ ನಿಂತ್ಕೊಂಡ್ವಿ ಅಂದರೆ ಎಲ್ಲ ಕಡೆ ಜಾಕೆಟ್ ಬಿಚ್ಕೊಂಡು ನಿಂತ್ಕೊಂಡ್ಬಿಡೋದು. ಇದರಿಂದನೇ ನಮಗೆ ಲೇಟಾಗಿದ್ದು ಇವತ್ತು ಬೆಳಗ್ಗೆ. ಟೆಂಪ್ರೇಚರ್ ಚೆಕ್ ಮಾಡಿದ್ದೀವಿ, ಅರೌಂಡ್ 35-36 ಇವತ್ತು. 35-36 ಅಲ್ಲದೆ ಇರೋದ್ರಿಂದ ಹ್ಯೂಮಿಡಿಟಿಯಿಂದನೇ ಅರ್ಧ ನಮಗೆ ಟಯರ್ಡ್ನೆಸ್ ಆಗ್ತಾಯಿದೆ. ಅಂಥದ್ದು ಗಾಡಿ ಓಡ್ತಾ ಇರಬೇಕಾದ್ರೆ ಏನು ಜಾಸ್ತಿ ಅನಿಸಲ್ಲ. ಸೊ ನಮ್ಮ ಡೆಸ್ಟಿನೇಷನ್ ಟೋಟಲಿ ಇಲ್ಲಿಂದ 300 ಕಿಲೋಮೀಟ್ರ್. ವಿ ಹ್ಯಾವ್ ಆಲ್ರೆಡಿ ಕಮ್ ಅರೌಂಡ್ 300-250 ಕಿಲೋಮೀಟರ್ಸ್ ಅಂದ್ಕೊಳ್ತೀನಿ. ಬಟ್ ಇಲ್ಲಿಂದ ನಾವು ಒಂದು ಲಾಂಗ್ ಬ್ರೇಕನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಾದರೂ ಒಂದು ಕಡೆ ಒಂದು ಲಾಂಗ್ ಬ್ರೇಕ್ ತೊಗೊಂಡ್ಬಿಟ್ಟು ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆದಮೇಲೆ ಸಂಜೆ ಹೊತ್ತು ನಾವು ಜಾಸ್ತಿ ಎಫಿಷಿಯನ್ಸಿಯಿಂದ ಪುಷ್ ಮಾಡ್ಬೋದು. ಎಸ್, ಓ ಮೈ ಗಾಡ್ ಸರ್, ಹ್ಯೂಜ್ ಥ್ಯಾಂಕ್ಸ್.
ಹಲೋ ಎವ್ರಿ ಒನ್, ಶೆಕೆ ನೋಡ್ಬೋದು ನೀವು ಇಲ್ಲಿ. ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ, ಗಾಡಿನ ಈ ಹೈವೇ ರೋಡಿಂದ ಇಲ್ಲಿ ಕೆಳಗಡೆ ನಿಲ್ಲಿಸಿ ಸ್ವಲ್ಪ ಹೊತ್ತು ಅಲ್ಲಿ ನೋಡಿ, ಅಲ್ಲಿ ಇದು ಮಾಡ್ತಾರೆ, ಕಾರ್ಪೆಟ್ ಹಾಸ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಆರಾಮಾಗಿ ನೆರಳಲ್ಲಿ ಕೂತ್ಬಿಟ್ಟು, ಯಾಕಂದರೆ ಇಲ್ಲಿ ತುಂಬ ದೂರದಿಂದ ಬರ್ತಾ ಇದ್ದೀವಿ. ಆದ್ರೂ ಯಾವುದೇ ಥರ ಹೋಟೆಲ್ಲು ಅದು ಇದು ಸಿಗ್ತಾಯಿಲ್ಲ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಥರ ಕಾರ್ಪೆಟ್ ಹಾಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಚಿಲ್ ಮಾಡಿ, ಗಾಡಿಗಳನ್ನೂ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು, ತುಂಬಾ ಸ್ಟ್ರೆಚ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಗಾಡಿಗಳನ್ನ. ಸೊ ಇವಾಗ ಸ್ವಲ್ಪ ಕೂಲ್ ಆಗೋಣ. ನೋಡ್ಬೋದು ನೀವು, ಇಷ್ಟು ಸೆಕೆ ಇದೆ. ನಿಂತರೆ ಅಂತೂ ಇನ್ನೂ ಜಾಸ್ತಿ ಸೆಕೆ. ಹಂಗೆ ಗಾಡಿ ಓಡಿಸ್ತಾನೆ ಇರಬೇಕು ಅಂದರೆ ಏನು ನಿಮ್ಗೆ ಅನಿಸಲ್ಲ. ಬಟ್ ನಿಂತ್ರಿ ಅನ್ಕೋದು ಸೆಕೆನೇ ಸೆಕೆ. ಸೊ ಬಟ್ ಪಾಪ ಗಾಡಿಗಳಿಗೂ ಸ್ವಲ್ಪ ಆರಾಮಾಗಿ ಕೊಡಬೇಕಲ್ಲ. ನಮ್ಮ ಸ್ಟಾಲಿಗೆ ಇಲ್ಲಿ ಆರಾಮಾಗಿ ಕೊಡ್ತಾಯಿದ್ದೀವಿ ನೋಡಿ. ತುಂಬ ಹೀಟಪ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಓಡಿದ್ದಾನೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ ನಮ್ಮ ಸ್ಟಾಲಿ. ಸೊ ಬಿಗ್ ಥಮ್ಸ್ ಅಪ್. ಅವನದು ರಿವ್ಯೂ ವೀಡಿಯೋನೇ ಮಾಡ್ತೀನಿ ರೀಸೆಂಟ್, ವೆರಿ ಸೂನ್. ಸೊ ಯಾ, can't bear this heat, so let's go and take some rest for some time. Worth it experience with Stallion Canada. You can see his abs. Hey, Now you can't. And his co-riders. Thank you so much for watching. Bye bye.